ನಮ್ಮ ತೋಟ ನೋಡೋಕೆ ಮದ್ದೂರಿಂದ ಬಂದಿದ್ದಾರೆ. ಈ ಸರ್ ತಮ್ಮ ಹೆಸರು? ರಮೇಶ್ ಅಂತ. ರಮೇಶ್ ಅವರು ಅಂತ ಹೇಳಿ. ಸರ್ ಏನು ಮಾಡ್ತೀರಾ ನೀವು? ಏನು ಏನು ವೃತ್ತಿ ಏನು? ನಾವು ಮಾಡ್ತಾ ಇದ್ದೀವಿ, ವ್ಯವಸಾಯ ಮಾಡ್ತಾ ಇದ್ದೀರಿ. ಯಾವ ಊರಲ್ಲಿ ಸರ್? ಇಲ್ಲಿ ಕದಲೂರು, ಮದ್ದೂರು. ಕದಲೂರು ನಮ್ಮ MLA ಅವ್ರ ಊರು. ನಮ್ಮ ಉದಯ ಅವ್ರ ಊರು. ಅವರಂತೂ ನಮ್ಮ ಪ್ರಭಾವ ನಮಗೆ ಅದ್ರ ಬಗ್ಗೆ ಅವ್ರಿಗೆ ನಾವು ಹೇಳೋದೇ ಬೇಕಾಗಿಲ್ಲ, ಎಲ್ಲ ವಿಡಿಯೋದಲ್ಲಿ ಅವ್ರು ಇರ್ತಾರೆ. ಸರ್ ತಮ್ಮ ಹೆಸರು? ನಮಸ್ಕಾರ, ವೇಣುಗೋಪಾಲ್ ಅಂತ. ಮಾರ್ಲಮುಟ್ಟಿ ಅವರು ನೀವು ಬರ್ತಿದ್ರಲ್ಲ ಎದುರುಗಡೆ ಮನೆ, ಅಲ್ಲಿ ರೋಡ್ ಸೈಡಲ್ಲೇ ಮನೆ. ಇವರ ಮುಂದಗಡೆ ಮನೆ ಅವರು. ಮುಂದಗಡೆ ಮನೆ. ಸರ್ ತಮ್ಮ ಹೆಸರು? ನಿಡಘಟ್ಟ ಕುಮಾರ್ ಅಂತ ಹೇಳಿ. ನಾವು ದೇವಸ್ಥಾನಕ್ಕೆ ಬರ್ತೀವಿ, ಸಾಯಿಬಾಬಾ. ಕಂಟಿನ್ಯೂ ಬರ್ತೀವಿ ಅಲ್ಲಿ. ಇವರು ತೋಟ ನೋಡೋಕೆ ಬಂದಿದ್ದಾರೆ. ಅವ್ರ ಮಾತಿನಲ್ಲೇ ಕೇಳೋಣ, ತೋಟ ಹೇಗಿದೆ, ಯಾವ ರೀತಿ ಏನಾದ್ರು ತಪ್ಪುಗಳಿದ್ರೆ ತಿಳ್ಕೊಳ್ಳೋಣ. ಸರ್ ಹೇಳಿ, ಹೇಗಿದೆ ನಮ್ಮ ತೋಟ? ಚೆನ್ನಾಗಿ ಮಾಡಿದ್ದಾರೆ, ತುಂಬ ಎಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ಜಾತಿ ಗಿಡಗಳನ್ನ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಎರಡು ಏನು ಮಾಡ್ತು ಅಂದರೆ ಅದರಲ್ಲೂ ವಿಶೇಷವಾಗಿ ಇಲ್ಲಿದ್ದರೆ ಒಳ್ಳೆ ಆರೋಗ್ಯ, ಒಳ್ಳೆ ಗಾಳಿ, ಒಳ್ಳೆ ಇದು ಎಲ್ಲ ಚೆನ್ನಾಗಿ ಆಯ್ತದೆ ಅಂತ ನಮ್ಮ ಅಭಿಪ್ರಾಯ. ಸರಿ, ಅದು ಒಳ್ಳೆ ಗಾಳಿ, ಅದಕ್ಕೆ ನಾವು ಬಂದಿರೋದು ಸರ್ ಇಲ್ಲಿಗೆ. ಆ್ಯಕ್ಚುಲಿ ವೀಕೆಂಡ್ ವ್ಯವಸಾಯಕ್ಕಂತ ಬಂದಿದ್ದೀವಿ ನಾವು. ಈಗ ನಾವು ಫುಲ್ ವ್ಯವಸಾಯದಾರರಾಗಿಬಿಟ್ಟಿದ್ದೀವಿ. ಇಲ್ಲಿ ಬಂದ ಮೇಲೆ ನೌಕರಿನೇ ಬಿಟ್ಬಿಟ್ಟು ವ್ಯವಸಾಯನೇ ಮಾಡ್ತಾ ಇದ್ದೀವಿ ಈಗ. ಆ್ಯಕ್ಚುಲಿ ಏನಂದರೆ ರೈತರು, ನಮ್ಮ ಉದ್ದೇಶ ಏನಂದರೆ, ಒಂದು ಚಿಕ್ಕ ರೈತರು 2 ಎಕರೆ 3 ಎಕರೆ ರೈತರು ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಮಾಡ್ಕೊಳ್ಳೋ ಅಂಥ ಶಕ್ತಿ ಬರಬೇಕಂದ್ರೆ ಈ ಥರ ಮಾಡಿದರೆ ಅವ್ರು ಇನ್ನೊಬ್ಬರ ಹತ್ರಗೆ ಹೋಗಿ ಕೈ ಚಾಚೋ ಕೆಲಸ ಇಲ್ಲ. ನಮ್ಗೆ ಈ ಸಬ್ಸಿಡಿಗಳು ಬೇಡ, ನಮ್ಮ ಇಷ್ಟ ಬಂದದ್ದು ರೇಟಲ್ಲಿ ನಾವು ಮಾರ್ಕೋಬೋದು ಅನ್ನೋ ಉದ್ದೇಶದ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಈ ತೋಟ ಮಾಡಿದ್ದೀನಿ. ಈಗ ನಿಮ್ಮ ಉದ್ದೇಶ ಏನಿದೆ ಸರ್? ನೀವು ನಮ್ಮ ಉದ್ದೇಶ ಎಲ್ಲ ತೋಟ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದರೆ ಎಲ್ಲ ಒಂದು 20-30 ತಳಿ ಗಿಡಗಳು ಇಟ್ಟಿದ್ದೀರಿ, ಎಲೆಚೆ ಇಟ್ಟಿದ್ದೀರಿ, ಇಳೆದೆಲೆ ಇಟ್ಟಿದ್ದೀರಿ, ಯಾವ ಜಾಕಾಯಲ್ಲಿ ಇಟ್ಟಿದ್ದೀರಿ, ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಏನಂದರೆ ನಮ್ಮ ಉದ್ದೇಶ ಏನಂದರೆ, ನಾನು ಮೊದಲು ಬಂದಾಗ ನಮಗೇನು ಮನೆಗಾದರೆ ಸಾಕು ಅನ್ನೋ